ನಮಸ್ಕಾರ ಅಭ್ಯರ್ಥಿಗಳೇ ಮತ್ತು ಪಾಲಕರಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನೀವು ಮೊರಾರ್ಜಿ ದೇಸಾಯಿ ಶಾಲೆಗೆ ಪ್ರವೇಶಕ್ಕೆ ಸಂಬಂಧಿಸಿದಂತೆ ಮತ್ತು ಪ್ರವೇಶ ಪರೀಕ್ಷೆಗೆ ಸಂಬಂಧಿಸಿದಂತಹ ಯಾವೆಲ್ಲ ನಿಮಗೆ ಡೌಟ್ಗಳಿದ್ದಾವೆ ಅದನ್ನು ಇಲ್ಲಿನ ಸಂಕ್ಷಿಪ್ತವಾಗಿ ವಿವರಣೆಗಳನ್ನು ಕೊಡ್ತಾ ಇದ್ದೇನೆ. ವಿಡಿಯೋ ಪೂರ್ತಿಯಾಗಿ ನೋಡಿ. ಮತ್ತು ಮುಂದೆ ಬರುವಂಥ ಏನಾದರೂ ಡೌಟ್ಗಳಿದ್ದರೆ ಆ ಡೌಟ್ಗಳನ್ನು ಕ್ಲಿಯರಿಫೈ ಮಾಡ್ಕೊಳ್ಳಿಕ್ಕೆ ನೀವು ನಂಗೆ ಕಾಮೆಂಟ್ಸ್ ಮುಖಾಂತರ ತಿಳಿಸ್ಬೋದು. ನಾನು ಫ್ರೀ ಇದ್ದಾಗ ಅದನ್ನು ವಿಡಿಯೋ ಮುಖಾಂತರ ನಿಮಗೆ ಮಾಹಿತಿಯನ್ನು ಕೊಡ್ತೇನೆ. ಸೊ ಈ ವಿಡಿಯೋದಲ್ಲಿ ನೀವು ಪ್ರವೇಶ ಪಡಲಿಕ್ಕೆ ಏನೆಲ್ಲ ಅರ್ಹತೆಯನ್ನು ಹೊಂದಿರಬೇಕು, ಯಾವೆಲ್ಲ ದಾಖಲಾತಿಗಳು ಬೇಕಾಗುತ್ತವೆ ಮತ್ತು ಆನ್ಲೈನ್ ಅರ್ಜಿ ಸಲ್ಲಿಸಲಿಕ್ಕೆ ಯಾವೆಲ್ಲ ಪ್ರಕ್ರಿಯೆಗಳು ಇರ್ತವೆ ಮತ್ತು ಹೇಗೆ ಅರ್ಜಿ ಸಲ್ಲಿಸಬೇಕು ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ವಿಡಿಯೋ ಪೂರ್ತಿಯಾಗಿ ನೋಡಿ. ಅಭ್ಯರ್ಥಿಗಳೇ ಮತ್ತು ಪಾಲಕರೇ ನೋಡಿ, ಈಗಾಗಲೇ ಅರ್ಜಿಗಳನ್ನು KE ಮುಖಾಂತರ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಥವಾ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವತಿಯಿಂದ ಪ್ರತಿ ವರ್ಷವೂ ಕೂಡ ಒಂದು ಎಕ್ಸಾಮನ್ನು ಹಮ್ಮಿಕೊಳ್ತಾರೆ. ಅದು ಏನಪ್ಪ ಅಂದರೆ ಫೆಬ್ರವರಿ ಮಂತ್ 15ನೇ ತಾರೀಕಿಗೆ ಈ ವರ್ಷ ಕೂಡ ಮಾಡಲಾಗಿದೆ. ಸೊ ಈ ಒಂದು ಎಕ್ಸಾಮಲ್ಲಿ ನೀವೇನಾದರೂ ಪಾಸ್ ಆದರೆ 6ನೇ ತರಗತಿಗೆ ನೀವು ಅಡ್ಮಿಷನ್ ಪಡ್ಕೊತೀರಾ. ಯಾವೆಲ್ಲ ಸ್ಕೂಲಿಗೆ ಹೋಗ್ತೀರಾ ಅಂತಂದರೆ ನೀವು ಮೊರಾರ್ಜಿ ದೇಸಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಏಕಲವ್ಯ ಮಾದರಿ, ಅಟಲ್ ಬಿಹಾರಿ ವಾಜಪೇಯಿ, ಶ್ರೀಮತಿ ಇಂದಿರಾ ಗಾಂಧಿ, ಡಾಕ್ಟರ್ BR ಅಂಬೇಡ್ಕರ್, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ಸಂಗೊಳ್ಳಿ ರಾಯಣ್ಣ, ಕವಿರನ್ನ ಮತ್ತು ಗಾಂಧಿ ತತ್ವ, ಶ್ರೀ ನಾರಾಯಣ ಗುರು ಮುಂತಾದ ವಸತಿ ಶಾಲೆಗಳಿಗೆ ನೀವು ಇಲ್ಲಿ ಫ್ರೀಯಾಗಿ ಅಡ್ಮಿಷನನ್ನು ತೊಗೋಬೋದು. ಸೊ ಅರ್ಜಿ ಸಲ್ಲಿಸಲಿಕ್ಕೆ ಏನಪ್ಪ ಅಂತಂದರೆ ನಿಮ್ಗೆ ಯಾವೆಲ್ಲ ಅರ್ಹತೆ ಹೊಂದಿರಬೇಕಂತಂದರೆ ನೀವು 2024-25ನೇ ಸಾಲಿನಲ್ಲಿ 5ನೇ ತರಗತಿ ವ್ಯಾಸಂಗ ಮಾಡ್ತಿರ್ಬೇಕು. ಅಂದರೆ ಇವಾಗ ನೀವು ಓದ್ತಿರ್ಬೇಕು, ನಡೀತದೆ. ಈಗ ಓದ್ತಾ ಇದ್ದರೆ ವ್ಯಾಸಂಗ ಮಾಡ್ತಿರ್ಬೇಕು, ಅಂಥವ್ರು ಅರ್ಜಿ ಸಲ್ಲಿಸಲು ಅರ್ಹರಿರ್ತಾರೆ. ಜೊತೆಗೆ ನೀವು ಕರ್ನಾಟಕದ ಖಾಯಂ ನಿವಾಸಿಯಾಗಿರಬೇಕು. ಆಮೇಲೆ 9ರಿಂದ 13 ವಯೋಮಿತಿಯನ್ನು ನೀವು ಇಲ್ಲಿ ಹೊಂದಿರಬೇಕಾಗತ್ತೆ. ಅಂದರೆ ವಯಸ್ಸು ನೋಡಿ, 9ರಿಂದ 13 ವಯೋಮಿತಿ ಹೊಂದಿರಬೇಕು. ಮತ್ತು ದಾಖಲೆ ಪರಿಶೀಲನೆ ಸಂದರ್ಭದಲ್ಲಿ 5ನೇ ತರಗತಿಗೆ ಉತ್ತೀರ್ಣರಾದ ಅಂಕಪಟ್ಟಿ ಕೊಡಬೇಕಾಗತ್ತೆ. ನೀವು 5ನೇ ತರಗತಿಯಲ್ಲಿ ಪಾಸ್ ಆಗಿರಬೇಕು. ಯಾವಾಗಂದರೆ ದಾಖಲಾತಿ ಪರಿಶೀಲನೆ ಸಮಯದಲ್ಲಿ ಅಂತ ಹೇಳಿದ್ದಾರೆ. ಅದನ್ನು ಬಿಟ್ಟರೆ ಬೇರೆ ಟೈಮಲ್ಲಿ ಕೂಡ ಏನಂತಂದರೆ ನಿಮಗೆ ಇಲ್ಲಿ 5ನೇ ತರಗತಿ ಕಂಪಲ್ಸರಿ ಪಾಸ್ ಆಗಿರಬೇಕು. ಆಮೇಲೆ ಈಗ ಸದ್ಯಕ್ಕೆ ನೀವು ಅಪ್ಲಿಕೇಶನ್ ಆಗಬೇಕಂದ್ರೆ ನೀವು ಓದ್ತಾ ಇರಬೇಕು. ಅದ್ರ ಜೊತೆಗೆ ನೋಡಿ ಆದಾಯ ನೋಡಿ ಯಾವ ರೀತಿ ಅಂದರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳಿಗೆ 2.5 ಲಕ್ಷ ಇದೆ. ಮತ್ತು ಹಿಂದುಳಿದ ಪ್ರವರ್ಗ ಒಂದರಿಗೆ 2 ಲಕ್ಷ, ಮತ್ತು ಹಿಂದುಳಿದ ವರ್ಗ ಮತ್ತು 2A, 2B, 3A, 3Bದವರಿಗೆ 1 ಲಕ್ಷ ಆದಾಯ ಹೊಂದಿರಬೇಕು, ಮನಿ ಆದಾಯ ಹೊಂದಿರಬೇಕು. ಮತ್ತು ಯಾವೆಲ್ಲ ದಾಖಲಾತಿಗಳನ್ನು ಇಲ್ಲಿ ನೀವು ತಗೋಬೇಕು ಅಂತಂದರೆ ಈಗ ಅಪ್ಲಿಕೇಶನ್ ಹಾಕಲಿಕ್ಕೆ ವೆರಿ ಇಂಪಾರ್ಟೆಂಟ್ ಅಪ್ಲಿಕೇಶನ್ ಹಾಕಲಿಕ್ಕೆ ಏನು ಬೇಕಂದರೆ ಸ್ಯಾಟ್ಸ್ ID ಬೇಕು. ಇದು ನಿಮ್ಮ ಏನಂತಂದರೆ ಸ್ಕೂಲಲ್ಲಿ ಇಸ್ಕೊಳ್ಬೋದು, ಸ್ಯಾಟ್ಸ್ ID ಅಂತ ಕೊಡ್ತಾರೆ. ಅದರ ಜೊತೆಗೆ ಇತ್ತೀಚಿನ ಭಾವಚಿತ್ರ ಬೇಕು ಮತ್ತು ಜಾತಿ ಆದಾಯ ಪ್ರಮಾಣ ಪತ್ರ ಎಕ್ಸ್ಪೈರ್ ಆಗಿರಬಾರ್ದು. ಆಧಾರ್ ಕಾರ್ಡು, ರೇಷನ್ ಕಾರ್ಡು ಮತ್ತು ಸ್ಥಳೀಯ ಪ್ರಮಾಣ ಪತ್ರ ಈ ಮೂರಲ್ಲಿ ಯಾವುದಾದ್ರು ಒಂದು ಬೇಕು. ಮತ್ತು ವಿಶೇಷ ಪ್ರವರ್ಗಗಳಿಗೆ ಸಂಬಂಧಿಸಿದ ಪ್ರಮಾಣ ಪತ್ರ. ವಿಶೇಷ ಪ್ರವರ್ಗ ಅಂದರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇರ್ಬೋದು ಅಥವಾ 370J ಅಂತ ಇರುತ್ತೆ, ಹೈದರಾಬಾದ್ ಕರ್ನಾಟಕ. ಇವುಗಳನ್ನು ರೆಡಿ ಮಾಡ್ಕೋಬೇಕಾಗತ್ತೆ. ಮತ್ತು ನೋಡಿ, ಅಪ್ಲಿಕೇಶನ್ ಹಾಕಲಿಕ್ಕೆ ಮತ್ತು ಅದಕ್ಕೆ ಸಂಬಂಧಿಸಿದಂಥ ದಿನಾಂಕಗಳು ವೆರಿ ಇಂಪಾರ್ಟೆಂಟ್. ಇಲ್ಲಿ ಅರ್ಜಿ ಹಾಕಲಿಕ್ಕೆ 11ನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ, ಜನವರಿ 11ರಿಂದ ಸ್ಟಾರ್ಟ್ ಆಗಿದೆ ಮತ್ತು ಜನವರಿ 25ಕ್ಕೆ ಕೊನೆ ದಿನಾಂಕ ಇರುತ್ತೆ. ಮತ್ತು ಪರೀಕ್ಷೆ ನೋಡಿ ಮುಂದಿನ ತಿಂಗಳು ಅಂದರೆ ಫೆಬ್ರವರಿ 15ನೇ ತಾರೀಕಿಗೆ ಪರೀಕ್ಷೆ ಇರುತ್ತೆ. ಸೊ ಪರೀಕ್ಷೆ ಇಲ್ಲಿ ಏನಂತಂದರೆ ಮಧ್ಯಾಹ್ನ 15ನೇ ತಾರೀಕಿಗೆ ಮಧ್ಯಾಹ್ನ ಶನಿವಾರ ದಿನ 2:30ರಿಂದ 4:30 ತನಕ ಎಕ್ಸಾಮ್ ಇರುತ್ತೆ. ಸೊ ಎಕ್ಸಾಮಲ್ಲಿ ಯಾವ ರೀತಿಯಾಗಿ ಪಠ್ಯಕ್ರಮ ಇರುತ್ತೆ ಅಂದರೆ ಇಲ್ಲಿ ನೋಡಿ, 6ನೇ ತರಗತಿಗೆ ಅಡ್ಮಿಷನ್ ಬಯಸ್ತವಂಥ ಅಭ್ಯರ್ಥಿಗಳು ಇಲ್ಲಿ ಕನ್ನಡ 20 ಮಾರ್ಕ್ಸು, ಇಂಗ್ಲೀಷ್ 20 ಮಾರ್ಕ್ಸು, ಗಣಿತ, ಸಮಾಜ ವಿಜ್ಞಾನ ಎಲ್ಲವೂ 20 ಮಾರ್ಕ್ಸಿಗಿರುತ್ತೆ. ಒಟ್ಟು 100 ಮಾರ್ಕ್ಸಿನ ಎಕ್ಸಾಮ್ ಬರೀತೀರಾ ನೀವು. 120 ನಿಮಿಷಗಳು ಕಾಲಾವಕಾಶ ಕೊಡ್ತಾರೆ. ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಗಳು ಇರ್ತವೆ. ಅಂದರೆ ಇಲ್ಲಿ ನೋಡಿ ನಿಮಗೆ ಟಿಕ್ ಮಾಡೋದಿರುತ್ತೆ. ಸೊ ಪ್ರಶ್ನೆ ಪತ್ರಿಕೆ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಭಾಷೆಯಲ್ಲಿರುತ್ತೆ. ನಿಮಗೆ 90% ಪ್ರಶ್ನೆಗಳು 4ನೇ ಮತ್ತು 5ನೇ ತರಗತಿ ಅದರ ಒಂದು ಇದ್ರ ಮೇಲೆ ಏನು ಮಾಡ್ತಾರೆ ಅಂತಂದರೆ ನಿಮಗೆ ಕೊಡ್ತಾರೆ. ಓಕೆನಾ. ಸೊ ಇದು ಏನಂತಂದರೆ ಶಾರ್ಟಾಗಿ ನಿಮಗೆ ಮಾಹಿತಿ ಕೊಟ್ಟಿರುವಂಥದ್ದು. ನೀವು ನಾನು ಡಿಸ್ಕ್ರಿಪ್ಷನ್ ಲಿಂಕನ್ನು ಕೊಟ್ಟಿರ್ತೇನೆ. ಸೊ ಲಿಂಕಿಗೆ ಹೋಗಿ ನೀವೇನು ಮಾಡ್ಬೋದು ಅಂದರೆ ಅರ್ಜಿಯನ್ನು ಹಾಕ್ಬೋದು. ಬಟ್ ಸದ್ಯಕ್ಕೆ ಏನಂತಂದರೆ ಅಪ್ಡೇಟ್ ಆಗಿಲ್ಲ. ಸೊ ಅಪ್ಡೇಟ್ ಆಗ್ತಾ ಇದೆ. ನೀವು ನಾಳೆಗೆ ಅಪ್ಲಿಕೇಶನ್ಗಳನ್ನು ಹಾಕ್ಬೋದು.